ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭೀಮಾ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಭೀಮಾ ಸಿನಿಮಾ ಅಂದರೆ ನಮ್ಮ ದುನಿಯಾ ವಿಜಯ್ ಅವರು ನಟಿಸಿರ್ತಕ್ಕಂಥ ಸಿನಿಮಾ ಅಲ್ಲ. ಯಾಕೆಂದರೆ ನಮ್ಮ ಅಪ್ಪಟ ಕನ್ನಡದವರಾಗಿರ್ತಕ್ಕಂಥ ಹರ್ಷ ಅವ್ರ ಡೈರೆಕ್ಷನಲ್ಲಿ ಬರ್ತಕ್ಕಂಥ ತೆಲುಗು ಸಿನಿಮಾ. ಸಿನಿಮಾದ ಟ್ರೈಲರ್ ಬಗ್ಗೆ ಮತ್ತು ಸಿನಿಮಾದ ಬಗ್ಗೆ ಕೆಲವು ಅಂಶಗಳನ್ನ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಗೊತ್ತಿದೆ ಅವ್ರಿಗೆ ಈ ವಿಡಿಯೋ ಇಗ್ನೋರ್ ಮಾಡಿ ಅಂತ ಹೇಳ್ತಾ, ಸೊ ಯಾರು ಗೊತ್ತಿಲ್ಲ ಅವ್ರು ಮಾತ್ರ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಈ ಸಿನಿಮಾ ಭೀಮಾ ಅನ್ನೋ ಸಿನಿಮಾ ತುಂಬ ದಿನದಿಂದ ಕೆಲವೊಂದು ಪೋಸ್ಟರಿಂದ ಆಗಿರ್ಬೋದು, ಟೀಸರಿಂದ ಆಗಿರ್ಬೋದು, ಟ್ರೈಲರಿಂದ ಆಗಲಿ ತುಂಬ ತೆಲುಗುವಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥ ಸಿನಿಮಾ. ಮತ್ತು ತುಂಬ ಸಾಲಾಗಿ ಫ್ಲಾಪ್ನ ತಂದಿರ್ತಕ್ಕಂಥ ಗೋಪಿಚಂದ್ರಿಗೆ ಈ ಸಿನಿಮಾ ಒಂದು ಸಕ್ಸಸ್ ಕೊಡೋ ರೀತಿಯಲ್ಲೇ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಹರ್ಷ ಅವರು ಫಸ್ಟ್ ಟೈಮ್ ಅವರು ತೆಲುಗಿಗೆ ಹೋಗ್ಬಿಟ್ಟು ಈ ಸಿನಿಮಾವನ್ನು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಹರ್ಷ ಅವರ ಡೈರೆಕ್ಷನ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಅಂತ ಎಲ್ಲ ಜನಕ್ಕೂ ಗೊತ್ತು ಕನ್ನಡದವ್ರಿಗೆ. ಬಟ್ ತೆಲುಗಲ್ಲಿ ಕೆಲವರಿಗೆ ಗೊತ್ತಿರುತ್ತೆ, ಬಟ್ ತುಂಬ ಜನಕ್ಕೆ ಗೊತ್ತಿರಲ್ಲ ಅವರ ಡೈರೆಕ್ಷನ್ ಮತ್ತು ಅವರ ಡೈರೆಕ್ಷನ್ ಮಾರ್ಕ್ ಯಾವ ರೀತಿ ಇರುತ್ತೆ ಅಂತ. ಹೊಸಬ್ರನ್ನ ತಂದುಬಿಟ್ಟು ಅವರ ಕ್ಯಾರೆಕ್ಟರ್ನಾಗಿರ್ಬೋದು, ಅವರ ಆ್ಯಕ್ಟಿಂಗ್ ಸ್ಕಿಲ್ನ ಯಾವ ರೀತಿ ತೋರಿಸ್ತಾರೆ ಮತ್ತು ಯಾವ ರೀತಿ ತೋರಿಸಿದಂಥ ಆ್ಯಕ್ಟರ್ಗಳು ಯಾವ ರೀತಿ ಪಾಪ್ಯುಲರ್ ಆಗ್ತಾರೆ ಅಂದ್ಬಿಟ್ಟು ತುಂಬ ಜನಕ್ಕೆ ಗೊತ್ತು. ಯಾಕಂದರೆ ಹೊಸೊಬ್ಬರಿಗೆ ಜಾಸ್ತಿ ಆದ್ಯತೆಯನ್ನು ಕೊಡ್ತಾ ಇರ್ತಕ್ಕಂಥ ಹರ್ಷ ಅವರು ವಿಭಿನ್ನವಾದ ಸಿನಿಮಾಗಳನ್ನು ಮಾಡ್ತಾ ಇರ್ತಾರೆ. ಮತ್ತು ಮೈಥಾಲಜಿಕಲ್ಲು ಇಲ್ಲಾಂದರೆ ಫ್ಯಾಂಟಸಿ ಸಿನಿಮಾಗಳು, ಸೊ ಮೈಥಾಲಜಿಕ್ಕಿಂತ ಫ್ಯಾಂಟಸಿ ಸಿನಿಮಾಗಳಲ್ಲಿ ಹೆಚ್ಚು ಜಾಸ್ತಿ ಆಸಕ್ತಿನ ಹೊಂದಿರತಕ್ಕಂಥ ಫಿಲ್ಮ್ಗಳು. ಮತ್ತು ಯಾವೇ ಆಗಲಿ ಅವರು ಫ್ಯಾಂಟಸಿ ಸಿನಿಮಾಗಳು ಮಾಡಿದಾರಲ್ಲ, ಅದು ಯಾವುದು ಕೂಡ ಇದುವರೆಗೂ ನಿರಾಸೆಯನ್ನು ಕೊಟ್ಟಿಲ್ಲ. ಎಲ್ಲರಿಗೂ ಕೂಡ ತುಂಬ ಭರ್ಜರಿ ಮನೋರಂಜನೆ, ಎಂಟರ್ಟೈನ್ಮೆಂಟು ಕೊಟ್ಟಿರ್ತಕ್ಕಂಥ ಸಿನಿಮಾಗಳೇ. ಸೊ ಈ ಸಿನಿಮಾದ ಟ್ರೈಲರ್ನ ನೋಡಿದೆ, ಭೀಮಾ ಸಿನಿಮಾದ ಮುಂಚೆಯಿಂದ ಪೋಸ್ಟರ್ ಆಗಿರ್ಬೋದು, ಟೀಸರ್ ಆಗಿ ನನಗೆ ಎಲ್ಲ ಕೂಡ ತುಂಬ ಇಂಪ್ರೆಸ್ ಆಗಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಪ್ರೇಮು ಮತ್ತು ಒಂದು ಸೀನು ಮತ್ತೆಲ್ಲ ಗೂಸ್ ಬಂಬ್ಸ್ ಬರ್ತಕ್ಕಂಥದ್ದು. ಮತ್ತು BGM ಕೂಡ ತುಂಬ ಚೆನ್ನಾಗಿದೆ. ಬಟ್ ಇನ್ನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಯಾಕಂದರೆ KGF ಬಂದಮೇಲೆ ರವಿ ಬಸವರ ಮ್ಯೂಸಿಕ್ ಎಕ್ಸ್ಪೆಕ್ಟೇಷನ್ ನೀವು ಎಷ್ಟು ಮಾಡಿ ಇಟ್ಕೊಂಡ್ರೆ ಅಷ್ಟು ಕೆಲವೊಂದು ಸಿನಿಮಾಗಳು ಹುಸಿ ಆಗ್ತಾಯಿದೆ. ಯಾಕಂದರೆ ಸಲಾರ್ ಸಿನಿಮಾದ್ರೂ ಕೂಡ ನಾವು KGF ಚಾಪ್ಟರ್ 1 ಚಾಪ್ಟರ್ 2ಗೆ ಕಂಪೇರ್ ಮಾಡ್ಕೊಂಡಷ್ಟು BGM ಅನ್ನು ಕಡಿಮೆನೇ ಅಂತಲೇ ಅನಿಸೋದು ಸಲಾರ್ ಫಿಲಿಮಲ್ಲಿ. ಸೊ ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ನ ಇಟ್ಕೊತಾ ಇದ್ವಿ ರವಿ ಬಸವರ ಮೇಲೆ, BGM ಮತ್ತು ಸಾಂಗ್ಸ್ಗಳ ಮೇಲೆ. ಸೊ ಇನ್ನು ಹರ್ಷ ಅವರ ಡೈರೆಕ್ಷನ್ ನಾವು ಹೇಳೋದೇ ಬೇಕಾಗಿಲ್ಲ. ಯಾಕೆಂದರೆ ಸಾಲಾಗಿ ಅವರು ಸಾಲಾಗಿ ತುಂಬ ಹಿಟ್ ಫಿಲಿಮ್ಗಳನ್ನ ಕೊಡ್ತಾನೆ ಬಂದಿದ್ದಾರೆ. ನೋಡೋಣ. ಈ ಸಿನಿಮಾ ಮಾರ್ಚ್ 8ನೇ ತಾರೀಕು ಅಂದರೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ರಿಲೀಸ್ ಆಗ್ತಾ ಇದೆ. ಫಸ್ಟ್ ಟೈಮ್ ಅವರು ತೆಲುಗುಗೆ ಹೋಗ್ಬಿಟ್ಟು ಸಿನಿಮಾ ನಿರ್ದೇಶನ ಮಾಡ್ತಾ ಇರ್ತಾರದು. ಮತ್ತು ತುಂಬ ಜನ ಕೂಡ ಕೆಲವೊಂದು ಆಡಿಯೋ ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ಕೂಡ ಮಾತಾಡಿ ತುಂಬ ಜನ ಹೇಳಿದ್ರು, ತುಂಬ ಒಳ್ಳೆಯ ಡೈರೆಕ್ಟ್ರು ಇವರು, ಮತ್ತು ಇನ್ನು ಕನ್ನಡಕ್ಕೆ ಹೋಗೋದಿಲ್ಲ, ನಾವು ಇಲ್ಲೇ ಇಡ್ಸ್ಕೊಬಿಡ್ತೀವಿ ಅನ್ನೋ ಮಾತನ್ನು ಕೇಳಿದ್ವಿ. ಬಟ್ ಕೆಲವೊಂದು ಕನ್ನಡಿಗಾಗಿ ಎಲ್ಲೋ ಕಡೆ ನಮಗೂ ಕೂಡ ದುಃಖ ಆಗುತ್ತೆ. ಯಾಕಂದರೆ ನಮ್ಮಲ್ಲಿ ಇನ್ನೂ ಸಿನಿಮಾ ತೆಗಿಬೋದಾಗಿತ್ತು, ಒಳ್ಳೊಳ್ಳೆ ಆ್ಯಕ್ಟರ್ಸ್ನ ಹುಡುಕಿ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮ್ಗಳಲ್ಲಿ ಪರಿಸ್ಥಿತಿಗಳಲ್ಲಿ ಪ್ರಶಾಂತ್ ನೀಲ್ ಅವ್ರನ್ನ ಎಕ್ಸಾಂಪಲ್ ತೊಗೋಬೋದು. ಯಾಕಂದರೆ ಅವರು ಕನ್ನಡದಲ್ಲಿ ಸಿನಿಮಾ ಮಾಡಬೇಕು, ಹೈ ಕ್ವಾಲಿಟಿ ಸಿನಿಮಾ. ಯಾಕಂದರೆ ಅದಕ್ಕಿಂತ ಮುಂಚೆ ಹೈ ಕ್ವಾಲಿಟಿ ಸಿನಿಮಾ ಬರ್ತಾರಿಲ್ಲ, ಒಳ್ಳೆ ಸಿನಿಮಾಗಳಿಗೆ ಅಷ್ಟೊಂದು ರೆಸ್ಪಾನ್ಸ್ ಇರಲಿಲ್ಲ. ಕನ್ನಡನ ಸಿನಿಮಾಗಳನ್ನ ನೋಡೋ ದೃಷ್ಟಿನೇ ಬೇರೆ ಇತ್ತು. ಸೊ ಇದ್ರ ಮಧ್ಯೆ ನಾನು ಕನ್ನಡಿಗನಾಗಿ ನಾನು ಒಳ್ಳೆ ಸಿನಿಮಾನ ಮಾಡಬೇಕು ಕನ್ನಡಕ್ಕೆ ಅಂತ ಬಂದಾಗ ಯಾರೂ ಕೂಡ ಅಷ್ಟೊಂದು ಕೋಪ್ರೇಟ್ ಮಾಡಿಲ್ಲ. ಅದಕ್ಕೆ ಅವರು ಮನನೊಂದು ಆ ಕಡೆ ಎಲ್ಲಿ ನಮಗೆ ಆದರಣೆ ಸಿಗುತ್ತೆ ಅಲ್ಲಿ ಮಾಡ್ಬೋದು ಅಂತ ಆ ಕಡೆ ಹೋದರು. ಯಾಕಂದರೆ ಇವಾಗ ತುಂಬ ಜನ ಟ್ರೋಲ್ಗಳು ಮಾಡ್ಬೋದು, ಪ್ರಶಾಂತ್ ಅವರು ಕನ್ನಡ ಸಿನಿಮಾಗಳನ್ನ ಮಾಡಲ್ಲ ಮತ್ತೊಂದು ಅಂತ. ಬಟ್ ಆ ಟೈಮಲ್ಲಿ ದರ್ಶನ್ ಸಾರ್ ಅವರು ಸಾಥ್ ಕೊಟ್ಟಂಗೆ ತುಂಬ ಜನ ಸಾಥ್ ಕೊಟ್ಟಿದೆ. ಯಾಕಂದರೆ ನಮ್ಮಲ್ಲಿ ತುಂಬ ಜನ ಒಳ್ಳೆಯವರಿದ್ದಾರೆ, ಒಳ್ಳೆತನ ಇದೆ ಮತ್ತು ಒಳ್ಳೆ ಸ್ಕಿಲ್ ಎಲ್ಲರೂ ಇದ್ದಾರೆ. ಬಟ್ ಅವ್ರನ್ನ ಕಾಪಾಡ್ಕೊಳ್ಳೋದು, ಉಳಿಸ್ಕೊಳ್ಳೋದು, ಬಿಡೋದು ನಮ್ಮ ಕೈಯಲ್ಲೇ ಇದೆ. ಸೊ ಅಲ್ವಾ? ಸೊ ನಮಗೆ ಏನು ಬರುತ್ತೆ ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹನ ಕೊಟ್ಟರೆ ನಮ್ಮನ್ನು ಬಿಟ್ಟು ಖಂಡಿತ ಎಲ್ಲೂ ಹೋಗೋದಿಲ್ಲ. ಬಟ್ ಯಾವಾಗ ನಮ್ಮಲ್ಲಿ ಫಸ್ಟು ಆದರಣೆ ಸಿಗಲ್ಲ, ಆದ್ಯತೆ ಸಿಗಲ್ಲ, ಸೊ ಅವಾಗ ಎಲ್ಲಿ ನಮಗೆ ಈಗ ಸರಿ ಹೊಂದುತ್ತೋ ಜಾಗ ಅಲ್ಲಿಗೆ ಹೋಗೋ ಸ್ವಭಾವ ನಾವೇನು ಮಾಡೋಕ್ಕಾಗೋದಿಲ್ಲ. ಎಲ್ಲೇ ಇರಲಿ ಕನ್ನಡದಾಗೇ ಇರ್ತಾರೆ, ಕನ್ನಡ ಮಾತನ್ನ ಇದು ಮಾಡ್ತಾರೆ ಅಂತ ಆಶಿಸ್ತಾ, ಮತ್ತು ಮುಂದೊಂದು ಕೆಲವೊಂದು ಸಿನಿಮಾಗಳು ಕೂಡ ತುಂಬಾ ಕನ್ನಡ ಸಿನಿಮಾಗಳು ಮಾಡಿ ಅಂತ ಹೇಳ್ತಾ ಇದಿಷ್ಟು ನನ್ನ ಮಾತು ಈ ಸಿನಿಮಾದ ಬಗ್ಗೆ, ಭೀಮಾ ಸಿನಿಮಾ ಬಗ್ಗೆ. ಇದೇ ರೀತಿ ಮೂವಿ ಅಪ್ಡೇಟ್ಸ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.